ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡರು ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಓದಲ್ಲೆಲ್ಲ ಅದ್ದೂರಿ ಸ್ವಾಗತವೂ ಕೂಡ ಕಾರ್ಯಕರ್ತರಿಂದ ಸಿಗ್ತಾ ಇರುವಂತದ್ದು. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಬಿರು ಬಿಸಿನಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದೀರಿ. ಓದಲ್ಲೆಲ್ಲ ಜನರು ಬಹಳಷ್ಟು ಒಂದು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ, ಅದ್ದೂರಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್? ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳು ಭೇಟಿ ನೀಡ್ತಿದೆ. ಕೆಲವು ಆನ್ ದಿ ವೇನಲ್ಲಿ ಬರ್ತಾರೆ, ವಿಲೇಜ್ಗಳಿಗೂ ಭೇಟಿ ನೀಡುತ್ತೆ. ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ, ಪಟಾಕಿ ಹೊಡಿತಾ ಇದ್ದಾರೆ, ಎಲ್ಲ ಗೌರವಿಸ್ತಾ ಇದ್ದಾರೆ. ನಿಮ್ಗೆ ಗೆಲ್ಲಿಸ್ತೀವಿ, ನೀವು ಹೋಗಿ, ತೊಂದರೆ ಇಲ್ಲ ಅಂತ ಹೇಳ್ತಿದ್ರು. ರಾಜಕಾರಣ ಹೊಸದಲ್ಲ, ಆದ್ರೆ ಮಂಡ್ಯ ಜಿಲ್ಲೆಗೆ ನೀವು ಈಗ ಇಲ್ಲಿನ ರಾಜಕಾರಣಕ್ಕೆ ಇವಾಗ ಬಂದಿದ್ದೀರಾ. ಯಾರು ಜನರ ಒಂದು ಪ್ರೀತಿ ವಿಶ್ವಾಸವನ್ನ ನೋಡಿದ್ರೆ, ಅವರ ಒಂದು ಆರೈಕೆಯನ್ನ ನೋಡಿದ್ರೆ ಏನ್ ಹೇಳ್ತೀರಾ ಸರ್ ಆ ಒಂದು ಪ್ರೀತಿಗೆ? ನಾನು ಇದೇ ಜಿಲ್ಲೆ ಹುಟ್ಟಿದನು, ಇಲ್ಲೇ ಜಿಲ್ಲೆಯ ಮಗ ತಾಲೂಕು ಕರ್ನಾಟಕ ಗ್ರಾಮದವನು. ನನಗೆ ಮಂಡ್ಯ ಜಿಲ್ಲೆ ವಸತಿಯನ್ನಲ್ಲ, ಮಂಡ್ಯ ರೈತರ ಮಕ್ಕಳು ನಾವು. ನಾನು PUC ವರೆಗೂ ಇಲ್ಲೇ ಓದಿದ್ದು. ಎಲ್ಲ ರೈತರದ್ದು ಏನಿದೆ ಕಷ್ಟ ಸುಖ ಗೊತ್ತು. ಹಂಗಾಗಿ ನನಗೇನು ತೊಂದರೆ ಏನಿಲ್ಲ. ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಏನು ಗೆಲುವಿನ ವಿಶ್ವಾಸ 100ಕ್ಕೆ 100ರಷ್ಟು ನನಗೆ ವಿಶ್ವಾಸ ಇದೆ. ಎಲ್ಲ ನೋಡ್ತಾ ಇದ್ದೀರಾ, ಬೆಳಗ್ಗೆಯಿಂದ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಶ್ರೀರಂಗಪಟ್ಟಣ ಭಾಗದಲ್ಲಿ ಎಲ್ಲ 100% ನೀವು ಗೆಲ್ತೀರ ಅಂತಾರೆ, ಸಪೋರ್ಟು ಮಾಡ್ತಾ ಇದ್ದಾರೆ. ವಿಶ್ವಾಸ ಸ್ಥಳೀಯರನ್ನೇ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ, ವಿಶ್ವಾಸ ಇದೆ. ಅಂದ್ರೆ ಅದೇ ಒಂದ್ ಕಡೆ ಸರ್, ಅಂದ್ರೆ ಸ್ಥಳೀಯವಾಗಿ ನೀವು ಮಂಡ್ಯ ಜಿಲ್ಲೆಯವರು, ಮತ್ತೆ ವಿರೋಧ ಏನು ನಿಮ್ಮ ಪ್ರತಿಸ್ಪರ್ಧಿ ಹೊರಗಿನವರು ಅಂತು, ಅದೆಲ್ಲ ಒಂದ್ ಕಡೆ ಅನುಕೂಲ ಆಗುತ್ತೆ ಸರ್ ನಿಮ್ಗೆ? ಏನು ನಾನು ಅದೇಳಲ್ಲ, ನಾನು ಇಲ್ಲಿ ಮಗ, ನಿಮ್ಮ ಮನೆ ಮಗ, ನನ್ ಗೆಲ್ಸಿ ಅಂತ ಕೇಳ್ತೀನಿ ಹೊರತು ಬೇರೆಯವ್ರು ಯಾರು ಒಳಗಡೆ ಅಂತ ಹೇಳಲ್ಲ. ನಾನು ಕೈ ಮುಗಿದು ಕೇಳ್ಕೊಂಡು ನಿಮ್ಮ ಮನೆ ಮಗ, ರೈತರ ಮಗ, ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ. ನೀವು ಗೆಲ್ಲಿಸಿ ಡೆಲ್ಲಿ ಕಳಿಸಿ, ನಿಮಗೆ ಆಗಬೇಕಾಗಿರೋದು ಏನೇನು ಅಲ್ಲಿಂದ ಡೆಲ್ಲಿಯಿಂದ ಬರಬೇಕು ಅನುದಾನ ಇದೆ, ಆ ತರಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂತ ಕೇಳ್ಕೊತೀನಿ. ಸಂಸದರಾದ್ರ ಬಳಿಕ, ಏನಾದರೂ ಆಯ್ಕೆ ಆದ ಬಳಿಕ ನೀವು ಯಾವ ಯೋಜನೆಗಳನ್ನ ಮಂಡ್ಯ ಜಿಲ್ಲೆಗೆ ತರಬೇಕು ಅಂದ್ಕೊಂಡಿದ್ದೀರಾ? ಏನೇನು ಏನಾರ ಪಟ್ಟಿ ಮಾಡ್ಕೊಂಡಿದ್ದೀರಾ ಸರ್? ಆ ಥರದ ಏನು ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ನಮ್ಮ ನಾಯಕರುಗಳ ಜೊತೆ ನಮ್ಮ ಸರ್ಕಾರ ಇದೆ, ಒಗ್ಗೂಡಿ ಇಂಡಸ್ಟ್ರಿ, ಶಾಸಕರುಗಳು, ಮಂತ್ರಿಗಳು ಎಲ್ಲರ ಜೊತೆಗೂಡಿ ನಮ್ಮ ಇಲ್ಲಿ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಇಂಡಸ್ಟ್ರಿ ಸಮಸ್ಯೆ, ನೀರಾವರಿ ಸಮಸ್ಯೆ, ಅನೇಕ ಸಮಸ್ಯೆಗಳಿದೆ. ಅವೆಲ್ಲನೂ ಅವ್ರ ಕೈ ಜೋಡಿಸಿ, ನಾಯಕರುಗಳ ಕೈ ಜೋಡಿಸಿ ನಾನು ಶಕ್ತಿ ಮೀರಿ ದುಡಿತೀನಿ ಸರ್. ಮತ್ತೊಂದು ಕಡೆ ವಿರೋಧಿಗಳು ಹಣವಂತರು ಗುಣವಂತರು ಅಂತ ಒಂದು ಚರ್ಚೆನ ಹುಟ್ಟಾಕ್ತಾ ಇದ್ದಾರೆ ಸರ್. ಅವ್ರಿಗೆ ಏನು ಹೇಳ್ತೀರಾ ಸರ್? ಯಾವ ಖಡಕ್ ಎಚ್ಚರಿಕೆ ಕೊಡ್ತೀರಾ? ಖಡಕ್ ಎಚ್ಚರಿಕೆ ಅಂತ ಕೊಡಲ್ಲ. ನಾನು ಹೇಳೋದು, ದುಡ್ಡಿದ್ರೆ ಆಗಲ್ಲ, ಜನ ಬೆಂಬಲ ಇರಬೇಕು. ಯಾವುದೇ ಇದೆ, ನಮ್ಮ ಮತ ಬಾಂಧವರು, ನಮ್ಮ ಅಣ್ಣ ತಮ್ಮದಿರು ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ತೊಂದರೆ ಇಲ್ಲ. ನೋಡ್ತಾ ಇದ್ರಿ, ಊರಿಗೆ ಹೋಗ್ತಿದ್ದೆ, ಭಾಳ ಪ್ರೀತಿಯಿಂದ ತೋರಿಸ್ತಿದ್ರೆ, ಆ ಪ್ರೀತಿಗೆ ನಾನು ಹೆಂಗೆ ತೀರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಇಡೀ ಜಿಲ್ಲೆಯಾದ್ಯಂತ ಈಗಾಗಲೇ ಸಂಚಾರವನ್ನು ಮಾಡಿದ್ದೀರಿ. ಓದಲೆಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಇದೇ ರೀತಿ ಬೆಂಬಲ ಇದೆಯಾ ಸರ್? ಏನಂತೇಳಿ ನಾನು ಬಂದಾಗ ಕಡಿಮೆ ಇದೆ ಅಂತ ನನಗೆ ಅನ್ಕೊಂಡಿದ್ದೆ. ಹೋಗ್ತಾ ಹೋಗ್ತಾ ನೋಡಿ ಅತಿ ಹೆಚ್ಚವಾಗಿ ಡಬಲ್ ತ್ರಿಬಲ್ ಆಗ್ತಾಯಿದೆ. ಈಗ ಅದನ್ನು ನಿರೀಕ್ಷೆಗೆ ಮೀರಿ ಬೆಂಬಲ ಘೋಷಣೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಸರ್, ಎಷ್ಟು ಅಂತರದಿಂದ ಗೆಲುವನ್ನು ಸಾಧಿಸ್ತೀರಿ? ನಮ್ಮ ಜನ ಎಷ್ಟು ಅಂತರದಿಂದ ಗೆಲ್ಲಿಸ್ತಾರೆ ಅದು ನಾನು ಗೆಲ್ತೀನಿ. ಅಂತರ ಮುಖ್ಯ ಅಲ್ಲ, ಗೆಲುವು 100% ಮುಖ್ಯ. ಇದಿಷ್ಟು ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಪಾಲಹಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.